ಸರ್ಕಾರಕ್ಕೆ ಟೋಪಿ ಹಾಕಿ ಎಸ್ಕೇಪ್ ಆದ್ರ ಐಎಎಸ್ ಜ್ಞಾನೇಂದ್ರ ಕುಮಾರ್ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಇಡಿ ದಾಳಿಗೂ ಮುನ್ನ ತುರ್ತು ರಜೆ ಹಾಕಿ ಮನೆ ಖಾಲಿ ಮಾಡಿದ ಅಧಿಕಾರಿ. ಇಡಿ ದಾಳಿಗೂ ಮುನ್ನ ತುರ್ತು ರಜೆ ಹಾಕಿ ಮನೆ ಖಾಲಿ ಮಾಡಿದ ಅಧಿಕಾರಿ. ತಂದೆ ಮನೆಗೂ ಹೋಗದೆ ಕೆಪಿಎಸ್ಸಿ ಮಾಜಿ ಅಧಿಕಾರಿ ಹೋಗಿದ್ದೆಲ್ಲಿ? ಸಿಕ್ಕ ಅವಕಾಶದಲ್ಲೇ ಕಣ್ಮರೆಯಾಗಿ ಸಿಸ್ಟಮ್ಗೆ ಸವಾಲ್ ಹಾಕಿದ್ರ? ಕಾಕಿ ಕಣ್ಣಿಗೆ ಮಣ್ಣು, ತನಿಖಾ ಏಜೆನ್ಸಿಗಳಿಗೆ ಅಧಿಕಾರಿ ಮೋಸ. ಸರ್ಕಾರದ ನುರಿತ ವ್ಯವಸ್ಥೆಗೆ ಮೋಸ ಮಾಡಿದ್ರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಸರ್ಕಾರಕ್ಕೆ ಟೋಪಿ ಹಾಕಿ ಎಸ್ಕೇಪ್ ಆದ್ರ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಇಡಿ ದಾಳಿ ಮಾಡೋಕ್ಕಿಂತ ಮುನ್ನವೇ ತುರ್ತು ರಜಾ ಹಾಕಿ ಮನೆ ಖಾಲಿ ಮಾಡಿದ್ರು. ತಂದೆಯ ಅನಾರೋಗ್ಯದ ಸಿಂಪತಿ ಕಾರ್ಡ್ ಬಳಕೆ ಮಾಡಿದ್ರು. ಬೆಂಗಳೂರು ಮನೆ ಖಾಲಿ ಮಾಡಿ ಇದ್ದಕ್ಕಿದ್ದಂತೆ ಹೋಗಿದ್ದೆಲ್ಲಿ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ತಮ್ಮ ಮನೆ ದಾಳಿ ಸಾಧ್ಯತೆ ಊಹಿಸಿ ಅಧಿಕಾರಿ ಬೆಂಗಳೂರಿಂದ ದಿಲ್ಲಿಗೆ ತೆರಳಿದ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಉತ್ತರ ಪ್ರದೇಶದ ತಮ್ಮ ಮನೆಗೂ ತೆರಳದೆ ಅಧಿಕಾರಿ ನಾಪತ್ತೆ. ಲಖನೌ ಮನೆ ಮೇಲೆ ಇಡಿ ದಾಳಿ ವೇಳೆ ತಂದೆ ಹಾಗೆ ಕೇರ್ ಟೇಕರ್ ಮಾತ್ರ ಪತ್ತೆಯಾಗಿದ್ರು. ತಂದೆಯ ಅನಾರೋಗ್ಯದ ಸಿಂಪತಿ ಕಾರ್ಡ್ ಕೂಡ ಬಳಕೆ ಮಾಡಿದ್ರು. ಬೆಂಗಳೂರು ಮನೆ ಖಾಲಿ ಮಾಡಿ ಇದ್ದಕ್ಕಿದ್ದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಹೋಗಿದ್ದೆಲ್ಲಿ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ತಮ್ಮ ಮನೆ ಮೇಲೆ ದಾಳಿ ಸಾಧ್ಯತೆ ಊಹಿಸಿ ಅಧಿಕಾರಿ ಬೆಂಗಳೂರಿಂದ ದೆಹಲಿಗೆ ಹೋಗಿದ್ರು ಅಂತ ತಿಳಿದು ಬರ್ತಾ ಇರುವಂತದ್ದು. ಅಲ್ಲಿಗೆ ತೆರಳಿದಂತ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇದು ಅನುಮಾನಗಳಿಗೂ ಕೂಡ ದಾರಿ ಮಾಡಿಕೊಟ್ಟಿತ್ತು. ಉತ್ತರ ಪ್ರದೇಶದ ತಮ್ಮ ಮನೆಗೂ ತೆರಳದೆ ಅಧಿಕಾರಿ ನಾಪತ್ತೆಯಾಗಿದ್ರು. ಇನ್ನು ದಾಳಿ ಮಾಡಿದಂತಹ ವೇಳೆ ಅವರ ತಂದೆ ಹಾಗೆ ಕೇರ್ ಟೇಕರ್ ಕೂಡ ಮಾತ್ರ ಪತ್ತೆಯಾಗಿದ್ರು. ಸರ್ಕಾರಕ್ಕೆ ಟೋಪಿ ಹಾಕಿದ್ರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕೆಂದ್ರೆ ಇಡಿ ದಾಳಿಗೂ ಮುನ್ನ ತುರ್ತು ರಜೆ ಹಾಕಿ ಮನೆ ಖಾಲಿ ಮಾಡಿದ್ರು ಅಧಿಕಾರಿ. ತಂದೆ ಮನೆಗೂ ಹೋಗದೆ ಕೆಪಿಎಸ್ಸಿ ಮಾಜಿ ಅಧಿಕಾರಿ ಹೋಗಿದ್ದಿಲ್ಲ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಸಿಕ್ಕ ಅವಕಾಶವನ್ನೇ ಅವರು ಉಪಯೋಗಿಸಿಕೊಂಡು ಸಿಸ್ಟಮ್ಗೆ ಸವಾಲ್ ಹಾಕಿದ್ರ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಾಕಿ ಕಣ್ಣಿಗೆ ಮಣ್ಣೆರಿಚಿ ತನಿಖಾ ಏಜೆನ್ಸಿಗಳಿಗೆ ಅಧಿಕಾರಿ ಮಹಾ ಮೋಸ ಮಾಡಿದ್ರ? ಸರ್ಕಾರದ ನುರಿತ ವ್ಯವಸ್ಥೆಯನ್ನೇ ಯಾಮಾರಿಸಿದ್ರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಎಸ್ಕೇಪ್ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಟೋಪಿ ಹಾಕಿದ್ರ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಇಡಿ ದಾಳಿಗೂ ಮುನ್ನ ಅವರು ರಜೆ ಹಾಕಿ ಮನೆ ಖಾಲಿ ಮಾಡಿದ್ರು. ಹಾಗಾಗಿ ತಂದೆ ಮನೆಗೂ ಹೋಗದೆ ಕೆಪಿಎಸ್ಸಿ ಮಾಜಿ ಅಧಿಕಾರಿ ಹೋಗಿದ್ದಿಲ್ಲಿ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ದೆಹಲಿಗೆ ಹೋಗಿದ್ರು ಅಂತ ಕೂಡ ತಿಳಿದು ಬರ್ತಾ ಇರುವಂತಕ್ಕದ್ದು. ಹಾಗೆ ಉತ್ತರ ಪ್ರದೇಶದಲ್ಲಿರುವಂತಹ ಅವರ ಮನೆಗೂ ಕೂಡ ಹೋಗಿದ್ದಿಲ್ಲ, ಅಧಿಕಾರಿ ನಾಪತ್ತೆಯಾಗಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಸರ್ಕಾರಕ್ಕೆ ಟೋಪಿ ಹಾಕಿದ್ರ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಇಡಿ ದಾಳಿಗೂ ಮುನ್ನ ರಜೆ ಹಾಕಿದ್ರು, ಮನೆ ಖಾಲಿ ಮಾಡಿದ್ರು. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತಕ್ಕದ್ದು. ಡೀಟೇಲ್ಸ್ ಕೊಡೋದಾದ್ರೆ ರೋಹನ್. ಟೋಪಿ ಹಾಕಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಅನುಮಾನಗಳು ಇದೀಗ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ. ಯಾಕಂದ್ರೆ ಇಡೀ ದಾಳಿ ನಡುವೆಯೂ ಕೂಡ ಈಗ ಅರ್ಜೆಂಟ್ ಆಗಿ ರಜೆ ಹಾಕಿಕೊಂಡು ಬೆಂಗಳೂರಿನಿಂದ ಖಾಲಿ ಮಾಡಿಕೊಂಡು ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿರೋದು ಹಲವು ಪ್ರಶ್ನೆಗೂ ಕೂಡ ಕಾರಣವಾಗುತ್ತೆ. ಯಾಕಂತಂದ್ರೆ ಒಂದು ಕಡೆ ಕೆಪಿಎಸ್ಸಿ ಕಚೇರಿ ಮೇಲೆ ಇಡೀ ದಾಳಿ, ಮತ್ತೊಂದು ಕಡೆ ಈ ದಾಳಿ ನಡೆದಿರ್ತಕ್ಕಂಥದ್ದು ಊಹಿಸಿಕೊಂಡು ಅಧಿಕಾರಿ ಮುನ್ನೆಚ್ಚರಿಕೆಯಿಂದನೇ ಕೂಡ ಬೆಂಗಳೂರಿಂದ ಹೋದ್ರ ಅನ್ನುವಂತ ಅನುಮಾನ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಜ್ಞಾನೇಂದ್ರ ಕುಮಾರ್ ಅವರ ತಂದೆಯ ಅನಾರೋಗ್ಯದ ಕಾರಣ ನೀಡಿ ರಜಾ ಪಡೆದುಕೊಂಡು ಹೋದ್ರ ಅನ್ನುವಂಥದ್ದು ಇದೆ. ಯಾಕಂದ್ರೆ ರಜೆ ಹಾಕಿದ ಬಳಿಕ ಕೂಡ ಬೆಂಗಳೂರು ಮನೆ ಖಾಲಿ ಮಾಡಿ ಎಲ್ಲಿಗೆ ತೆರಳಿದ್ರು ಅನ್ನೋದು ಇದೀಗ ನಿಗೂಢವಾಗಿಯೇ ಇದೆ. ಯಾಕಂದ್ರೆ ತಂದೆ ಮನೆಗೂ ಕೂಡ ಹೋಗದೆ ಬೇರೆಡೆ ಕೂಡ ತೆರಳೋದು ಕೂಡ ಮತ್ತಷ್ಟು ಕೂಡ ಅನುಮಾನಕ್ಕೂ ಕೂಡ ಕಾರಣವಾಗಿದೆ. ಅವಕಾಶ ಸಿಕ್ಕ ತಕ್ಷಣವೇ ಕೂಡ ಕಣ್ಮರೆಯಾಗಿದ್ದು ಇಡೀ ತನಿಖೆ ವ್ಯವಸ್ಥೆಗೆ ಒಂದು ಸವಾಲು ಹಾಕಿ. ರೋಹನ್, ಹೋಲ್ಡ್ ಅಲ್ಲಿ ನಾನು ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆದಂತಹ ಎಸ್ ಕೆ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ.
ಸರ್, ಸರ್ಕಾರಕ್ಕೆ ಇಲ್ಲಿ ಟೋಪಿ ಹಾಕಿದ್ರ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾಕೆಂದ್ರೆ ಇಡಿ ದಾಳಿಗೂ ಮುನ್ನವೇ ರಜೆ ಹಾಕ್ತಾರೆ, ಮನೆ ಖಾಲಿ ಮಾಡ್ತಾರೆ ಅಂದ್ರೆ ಅವರಿಗೆ ಈ ಬಗ್ಗೆ ಇನ್ಫಾರ್ಮೇಶನ್ ಇತ್ತ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಸರ್, ಈ ಬಗ್ಗೆ ಏನ್ ಹೇಳ್ತೀರಾ ನೀವು ಅಂತ? ನೋಡಿ, ಯಾವುದೇ ಇಲಾಖೆಯಲ್ಲಿ ಬಹಳ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಈ ತರ ನಡೆಗಳನ್ನ ನಡೆದಾಗ ಏನಾಗುತ್ತೆ ಅಂದ್ರೆ ಅಂತ ಇಲಾಖೆಗಳದ್ದು ಟೋಟಲಿ ಅವರ ಮಾನಸಿಕ ಸ್ಥಿತಿ ಕುಗ್ಗೋಗ್ಬಿಡ್ತದೆ. ಯಾರು ಕೆಳವರ್ಗ ಕೆಲಸ ಮಾಡ್ತಾ ಇರ್ತಾರೋ, ಆಮೇಲೆ ಯಾರು ಮುನ್ನಡೆಸ್ತಾ ಇರ್ತಾರೋ ಆ ಕಂಪನಿನ ಮುಖ್ಯಸ್ಥರ ಈ ತರ ಆದಾಗ ಏನಾಗುತ್ತೆ, ಆ ಕಂಪನಿಗಳಲ್ಲಿ ಸ್ವರ್ಗೋಗ್ಬಿಡುತ್ತೆ, ಮತ್ತೆ ಬೇರೆ ಬೇರೆ ಕೆಟ್ಟ ವಾತಾವರಣಗಳು ಬಂದ್ಬಿಡ್ತವೆ. ಆದ್ರೆ ಅದು IAS ಅಧಿಕಾರಿಯೊಬ್ರು ಈ ತರ ಒಂದು ಏನೋ ಇಡಿ ಮತ್ತೆ ದಾಳಿಗಳು ನಡೀತವೆ, ಮತ್ತೆ ಬೇರೆ ಬೇರೆ ಇಲಾಖೆನಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಕೆಲಸಗಳು ಆಗಿದ್ದಾವೆ ಅಂತ ಅನ್ನೋ ತಕ್ಷಣ ಎದುರ್ಕೊಬಿಡೋದೇ ಆಗ್ಲಿ, ಮತ್ತೆ ಎದುರ್ಕೊಂಡು ಅಲ್ಲಿಂದ ಖಾಲಿ ಮಾಡ್ಕೊಬಿಟ್ಟು ಹೊರಟೋಗ್ಬಿಡೋದೇ ಆಗ್ಲಿ, ಆಮೇಲೆ ಏನು ಇಲ್ಲದೆ ಕಾರಣಗಳ ಕೊಡದೆ ಯಾರಿಗೂ ಸಹ ಸರಿಯಾದಂತ ಕಾರಣ ಇಲ್ಲದೆ ಹೊರಟೋಗ್ಬಿಡೋದಾದಾಗ ಏನಾಗುತ್ತೆ ಅಂದ್ರೆ, ಈ ಒಂದು ಏನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಇರ್ತದಲ್ಲ, ನಮ್ದೇನು ಒಂದು ಆಡಳಿತ ಒಂದು ಯಂತ್ರ ಇರ್ತದಲ್ಲ, ಅದಕ್ಕೆ ಎಲ್ಲೋ ಬಹಳ ಬಹುದೊಡ್ಡ ಒಂದು ಏಟ್ ಬಿದ್ಬಿಡುತ್ತೆ. ಅದು IAS ಅಂತ ಅಂದ್ರೆ ಇಡೀ ರಾಜ್ಯದ ಎಲ್ಲಾ ಆಡಳಿತವನ್ನ ಪೂರ್ಣವಾಗಿ ಕೇಂದ್ರೀಕರಿಸಿ ಆಡಳಿತ ನಡೀತಾ ಇರ್ತದೆ. ಅದ್ರಲ್ಲಿ ಯಾರು ಒಬ್ರು ಮಾಡಿದ್ರು ತಪ್ಪೇ, ಎಲ್ಲಾ ಮಾಡಿದ್ರು ಅನ್ನುವಂಥದ್ದು ಬಂದ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲಾನು ಇದೇ ತರನಾ, ಎಲ್ರೂ ಇದೇ ತರನೇ ಹೇಳದ್ ಮಾತುಗಳಿಗೆ ಹಿರಿಯ ಅಧಿಕಾರಿಗಳೆಲ್ಲ ತಲೆಗಾಡಿಸ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಮಾಡ್ಬಿಡ್ತಾರ, ಇಲ್ಲ ಅವರು ಅದ್ರಲ್ಲಿ ಶಾಮೀಲಾಗ್ಬಿಡ್ತಾರ ಅನ್ನುವಂತ ಪ್ರಶ್ನೆಗಳು ಎದ್ದು ಬಿಡ್ತವೆ. ಆ ಕಾರಣಕ್ಕೆ ಏನ್ ನಡೆದಿರ್ತದೋ ಅದನ್ನ ನೇರಕ್ಕೆ ಫೇಸ್ ಮಾಡ್ಬೇಕು. ಆಮೇಲೆ ಈ ತರ ನಡೆದಿದೆ ಅಂತ ಅನ್ನುವಂಥದ್ದು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಆಡಳಿತ ಮಾಡ್ಬೇಕಾದಾಗ ಇವೆಲ್ಲ ಇದ್ದೇ ಇರ್ತವೆ. ಕೆಲವಷ್ಟು ತಪ್ಪು ಮಾಡೋಕೆ ನಿಯಂತ್ರ ತಪ್ಪು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಕೆಲವಷ್ಟು ಜನ ಅದನ್ನ ಸಹಿಸ್ಕೋತಾರೆ, ಕೆಲವಷ್ಟು ಜನ ಸಹಿಸ್ಕೊಳಕ್ಕಾಗೋದಿಲ್ಲ, ಅವ್ರ ಜೊತೆಗೆ ಸೇರ್ಕೊಬಿಡ್ತಾರೆ. ಅಂತ ಇದ್ರಲ್ಲಿ ಯಾವ ವಿಂಗಡಣೆಗೆ ಸೇರ್ತಾರೆ, ಯಾವ ಭಾಗಕ್ಕೆ ಸೇರ್ತಾರೆ ಅಂತ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗ್ಬೇಕಲ್ಲ. ಈಗ ಆ ಕಾರಣಕ್ಕೆ ಹಿಂಗ್ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಎಷ್ಟು ದಿವಸ ತಪ್ಪಿಸ್ಕೊಂಡ್ಬಿಡ್ತಾರೆ ನೋಡಿ. ಯಾರೋ ಒಬ್ರು ಒಂದ್ ಕೇಸ್ ಒಳಗಡೆ ಸಣ್ಣ ಪುಟ್ಟ ಕೇಸಲ್ಲಿ ಜೈಲ್ಗೆ ಹೋಗ್ಬಿಡ್ತೀವಿ, ಭಯ ಬಂದ್ಬಿಟ್ಟು ತಪ್ಪಿಸ್ಕೊಬಿಟ್ಟು ಇನ್ಸ್ಪೆಕ್ಟರ್ ಜೈಲ್ಗೆ ಓಡಾಡೋರು ನೋಡಿದೀವಿ ನಾವು. ಈ ತರ ಪ್ರಮುಖರುಗಳೇ ಈ ತರ ಡೆಸರ್ಟ್ ಮಾಡ್ಬಿಟ್ಟು ಕಾರಣಗಳಿಲ್ಲದೆ ಸುಳ್ಳು ಕಾರಣಗಳನ್ನ ಕೊಟ್ಟು ಹೋಗುವಂತದ್ದು ಇರ್ತದಲ್ಲ, ಇದು ಯಾವುದೇ ಒಂದು ಆಡಳಿತ ಯಂತ್ರಕ್ಕೆ ಬಹುದೊಡ್ಡ ಹೊಡೆತ ಕೊಡ್ತಕ್ಕಂಥದ್ದು ಇದು. ಹೌದು ಹೌದು ಸರ್, ಇದೊಂದು ವ್ಯವಸ್ಥಿತ ಷಡ್ಯಂತರನ ಅಂತ ಪ್ರಶ್ನೆಗಳು ಉದ್ಭವವಾಗುತ್ತೆ. ಯಾಕೆಂದ್ರೆ ಸರ್, ಈಗ ಅವರು ನಾಪತ್ತೆಯಾಗಿದ್ದಾರೆ, ಹಾಗಾದ್ರೆ ಈ ಅಕ್ರಮದಲ್ಲಿ ಅವರು ಭಾಗಿ ಆಗಿದ್ದಾರಾ ಅಂತ ಅದೇನೆ ಇವಾಗ ಸಂಶಯ ಮೂಡುದು ಅದೇ ತರನೇ ತಾನೆ. ಈಗ ನಾನು ಏನು ಮಾಡಿಲ್ಲ ಅಂತಂದ್ರೆ, ನನ್ನ ಅದ್ರಲ್ಲಿ ಪಾಲಿಲ್ಲ, ಮತ್ತೆ ನಾನು ಅದರ ಒಳಗಡೆ ಅದಕ್ಕೆ ನಂದು ರುಜುವಾತಿಲ್ಲ ಅಂದ್ಮೇಲೆ ನಾನು ಯಾಕೆ ಕದ್ದು ಹೋಗ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಅವ್ರಿಗೂ ಏನು ಅದಕ್ಕೆ ಸಾಕ್ಷೀಕರಿಸಿರ್ತಾರೆ, ವಿಟ್ನೆಸ್ ಆಗಿರ್ತಾರೆ ಅದಕ್ಕೂ. ಆ ಕಾರಣಕ್ಕೋಸ್ಕರ ನಾನು ಎಲ್ಲಾದ್ರೂ ಸಿಗಾಕೋಬಿಡ್ತೀನೋ, ನನ್ನ ಮೇಲೆ ಅವಮಾನ ಆಗುತ್ತೆ, ಇಡಿ ಅವ್ರು ಕಸ್ಟಡಿ ತಗೋಬಿಡ್ತಾರೆ ಅನ್ನುವಂತ ಭಯ ಕಾಡಕ್ ಶುರು ಆಗ್ಬಿಟ್ಟದೆ ಅಂತ ಕಾಣಿಸ್ತದೆ. ಅದು ಅಲ್ಲ, ನಾನು ಅಲ್ಲ ಅಂತ ಅನ್ನುವಂಥದ್ದಕ್ಕಾದ್ರೂ ಬೇಗ ಬರ್ಬೇಕಲ್ಲ, ಬಂದು ಅದಕ್ಕೆ ತನಿಖೆಗೆ ಸಹಕಾರ ಮಾಡ್ಬೇಕಲ್ಲ. ತನಿಖೆಗೆ ಸಹಕಾರ ಮಾಡ್ಲಿಲ್ಲ ಅಂತಂದ್ರೆ ಸಾರ್ವಜನಿಕ ಅಭಿಪ್ರಾಯ ಅದೇ ತರ ಮುಂದ್ಬಿಡುತ್ತಲ್ವಾ. ಆ ಕಾರಣಕ್ಕೆ ಲೆಕ್ಕದಲ್ಲಿ ಇಂಥ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ತಲೆ ತಪ್ಪಿಸ್ಕೊಂಡು ಹೋಗುವಂತದ್ದೇನು ಅವಶ್ಯಕತೆ ಏನಿಲ್ಲ. ಎಲ್ಲ ಆಡಳಿತದ ಒಂದೇ ಬರ್ತವೆ, ಆಗ್ತಾ ಇರ್ತವೆ, ಈ ಸರ್ಕಾರಗಳು ಬರ್ತಾನೆ ಇರ್ತವೆ, ಸರ್ಕಾರಗಳು ಹೇಗೆ ನಡೀತಾ ಇರ್ತವೆ, ಸರ್ಕಾರಗಳು ಹಿಂದೆ ಹೇಗೆ ನಡೀತಿದ್ದಾವೆ, ಮುಂದೆ ಹೇಗೆ ನಡೀತವೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರನೇ ಅದನ್ನೇ ಒಂದು ಕಾರಣ ಇಟ್ಕೊಂಡು ನಾನೇ ಮಹಾನ್ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಅನ್ನುವಂಥದ್ದು ಅವ್ರ ತಲೆ ಮೇಲೆ ಒತ್ಕೊಂಡು ಇಲ್ಲ ಏನಪ್ಪಾ ಮಾಡುದು, ಇದರಿಂದ ಆಚೆ ಹೆಂಗ್ ಬರುದು ಅಂತ ಹೇಳಿ ಯೋಚನೆ ಮಾಡೋದು, ನಾವು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅನ್ನುವಂಥ ನಿರ್ಧಾರಗಳು ತಗೊಳ್ಳೋದಿದೆಯಲ್ಲ, ಅದು ತಪ್ಪು. ಓಕೆ ಓಕೆ ಸರ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ಕಾರಕ್ಕೆ ಟೋಪಿ ಹಾಕಿ ಎಸ್ಕೇಪ್ ಆದ್ರ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇಡಿ ದಾಳಿಗಿಂತ ಮುನ್ನ ಅವರು ರಜೆ ಹಾಕಿದ್ರು, ಮನೆ ಖಾಲಿ ಮಾಡಿದ್ರು, ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈ ವ್ಯವಸ್ಥೆ ಷಡ್ಯಂತರ ಅಂತ ಇನ್ನು ನಮ್ಮ ಪ್ರತಿನಿಧಿ ರೋಹನ್ ಮಾಹಿತಿ ಕೊಡ್ತಾ ಇದ್ರು. ಎಸ್ ರೋಹನ್, ಒಂದ್ ರೀತಿಯಾಗಿ ಸರ್ಕಾರಕ್ಕೆ ಟೋಪಿ ಹಾಕಿದ್ರ IAS ಅಧಿಕಾರಿ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ನಾಪತ್ತೆ ಆಗುವಂತಹ ಅವಶ್ಯಕತೆ ಇಲ್ಲ. ಡೀಟೇಲ್ಸ್ ಕೊಡೋದಾದ್ರೆ ರೋಹನ್.
ಎಸ್ ಸುರ್ವಿ, ಏನು ಈ ಸರ್ಕಾರಕ್ಕೇನೆ ಕೂಡ ಒಂದು ಮಣ್ಣೆರ್ಚಿ ಕಣ್ಣಿಗೆ ಮಣ್ಣೆರ್ಚಿ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಎಸ್ಕೇಪ್ ಆದ್ರ ಅನ್ನುವಂಥದ್ದು ಅನುಮಾನ ಸಹಜವಾಗಿ ಇರುತ್ತೆ. ಯಾಕಂತಂದ್ರೆ ಇಂತಹ ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಮಾನಸಿಕ ಅಸ್ವಸ್ಥ ಕುಗ್ಗೋದು ಗ್ಯಾರಂಟಿ. ಯಾಕಂತಂದ್ರೆ ಇಡೀ ದಾಳಿ ನಡುವೆಯೂ ಕೂಡ ಈಗ ತುರ್ತು ರಜೆ ಹಾಕಿಕೊಂಡು ಬೆಂಗಳೂರಿನಿಂದ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿರೋದು ಹಲವು ಕೂಡ ಪ್ರಶ್ನೆ ಕೂಡ ಹುಟ್ಟಾಗುತ್ತೆ. ಒಂದು ಕಡೆ KPSC ಕಚೇರಿ ಮೇಲೆ ಇಡೀ ದಾಳಿ, ಮತ್ತೊಂದು ಕಡೆ ಮನೆ ಖಾಲಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಿದಾಗ ಮುನ್ನೆಚ್ಚರಿಕೆಯಿಂದನೇ ಕೂಡ ಬೆಂಗಳೂರಿನಿಂದ ಹೊರಟ್ರ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಜಾಸ್ತಿ ಮೂಡುತ್ತೆ. ಈ ಕಡೆ ಜ್ಞಾನೇಂದ್ರ ಕುಮಾರ್ ಅವರ ತಂದೆಯ ಅನಾರೋಗ್ಯದ ಕಾರಣ ನೀಡಿ ರಜೆ ಪಡೆದಿದ್ರು ಅಂತ ಇನ್ಫಾರ್ಮೇಶನ್ ಇತ್ತು. ಆದ್ರೆ ರಜೆ ಹಾಕಿದ ಬಳಿಕ ಬೆಂಗಳೂರಿನಿಂದ ಮನೆ ಖಾಲಿ ಮಾಡಿ ಎಲ್ಲಿ ತೆರಳಿದ್ರು ಅನ್ನುವಂತಹ ಈಗ ಪ್ರಶ್ನೆ ಇದೆಲ್ಲ ಅದು ನಿಗೂಢವಾಗಿಯೇ ಉಳಿದಿದೆ. ಯಾಕಂದ್ರೆ ತಂದೆ ಮನೆಗೂ ಕೂಡ ಹೋಗದೆ ಬೇರೆಡೆ ಎಲ್ಲಿ ತೆರಳಿದ್ರು ಅನ್ನುವಂಥದ್ದು ಮತ್ತಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗುತ್ತೆ. ಅವಕಾಶ ಸಿಕ್ಕ ತಕ್ಷಣವೇ ಕೂಡ ಕಣ್ಮರೆಯಾಗಿದ್ದು ಇಡೀ ತನಿಖೆ ವ್ಯವಸ್ಥೆಗೆ ಇದೊಂದು ಸವಾಲಿನ ಪ್ರಶ್ನೆ ಅನ್ನುವಂಥದ್ದು ಹೇಳ್ಬೋದು. ಯಾಕಂತಂದ್ರೆ ತಮ್ಮ ಮೇಲೆ ಇಡೀ ದಾಳಿ ನಡುವೆ ಕೂಡ ಕೆಲವೊಂದಿಷ್ಟು ಈ ಇಡೀ ದಾಳಿ ನಡೆಯುತ್ತೆ ಅನ್ನುವಂತ ಏನೋ ಸಾಧ್ಯತೆಗಳು ನೀವೆಲ್ಲವನ್ನು ಅರ್ತಿದ್ರ ಮುಂಚೆನೆ ಅರ್ಥಕೊಂಡು ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ್ರ ಅನ್ನುವಂತ ಅನುಮಾನ ಕೂಡ ಇದೆ. ದೆಹಲಿಗೆ ತೆರಳಿದ ಬಳಿಕ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಆ ಬಳಿಕ ಇದರಿಂದ ಅಧಿಕಾರಿ ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅನ್ನುವಂತ ಸ್ಪಷ್ಟ ಮಾಹಿತಿ ಕೂಡ ಸಿಗದಂತಾಗುತ್ತೆ. ಸಾಮಾನ್ಯವಾಗಿ ಹಿರಿಯ ಅಧಿಕಾರಿ ಒಬ್ರು ಈ ರೀತಿಯಾಗಿ ಸಂಪರ್ಕಕ್ಕೆ ಸಿಗದೇ ಇರೋದು ನಿಜಕ್ಕೂ ಕೂಡ ಸಾಕಷ್ಟು ಆಂಗಲ್ಗಳಲ್ಲಿ ಒಂದು ಅನುಮಾನಕ್ಕೆ ಕಾರಣವಾಗುತ್ತೆ. ಇನ್ನೊಂದೆಡೆ ಉತ್ತರ ಪ್ರದೇಶದ ಲಕ್ನೋದಲ್ಲಿರುವಂತಹ ಜ್ಞಾನೇಂದ್ರ ಕುಮಾರ್ ಅವ್ರ ಮನೆ ಮೇಲೆ ಕೂಡ ಇಡೀ ದಾಳಿ ನಡೆದಂತ ಸಂದರ್ಭದಲ್ಲಿ ಅಧಿಕಾರಿ ಇರಲ್ಲ. ಮನೆಯಲ್ಲಿ ತಂದೆ ಮತ್ತು ಕೇರ್ ಟೇಕರ್ ಮಾತ್ರ ಕೂಡ ಅಲ್ಲಿ ಪತ್ತೆ ಆಗ್ತಾರೆ. ಅಂತಂದ್ರೆ ಬೆಂಗಳೂರಿನಿಂದ ಹೊರಟ ಬಳಿಕ ಲಕ್ನೋ ಮನೆಗೂ ಹೋದೆ ಜ್ಞಾನೇಂದ್ರ ಕುಮಾರ್ ಅವರು ತೆರಳಿದ್ದು ಎಲ್ಲಿ ಅನ್ನುವಂತ ದೊಡ್ಡ ಪ್ರಶ್ನೆ ಬರುತ್ತೆ. ತನಿಖಾ ಸಂಸ್ಥೆಗೂ ಕೂಡ ದಾಳಿಗೂ ಮುನ್ನವೇ ಮನೆ ಖಾಲಿ ಮಾಡ್ಕೊಂಡು ರಾಜ್ಯವನ್ನು ತೆರೆದು ಎಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ಹೋದ್ರು, ನೀವೆಲ್ಲವೂ ಕೂಡ ಪೂರ್ವ ನಿಯೋಜಿತನ ಅಥವಾ ಪ್ರೀ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ರ ಅನ್ನುವಂತ ಅನುಮಾನ ಕೂಡ ಮೂಡಿದೆ. ಸರ್ಕಾರ ವ್ಯವಸ್ಥೆಯಲ್ಲಿ ಓಕೆ ರೋಹನ್, ಮಾಹಿತಿಗಾಗಿ ಧನ್ಯವಾದಗಳು.